ನೋಡಿ, ರಾಜ್ಯದಲ್ಲಿ ರೈತ ಕಂಗೆಟ್ಟು ಹೋಗಿದ್ದಾರೆ. ಬರಗಾಲದ ಛಾಯೆ, ಬರ ಸಿಡಿಲು ಬಡಿದಂತಾಗ್ಬಿಟ್ಟಿದೆ. ಇದು ಕೇವಲ ಒಂದು ಜಿಲ್ಲೆಯ ಪರಿಸ್ಥಿತಿ ಅಲ್ಲ, ಕರುನಾಡಿಗೆರೆ ಬರ ಸಿಡಿಲು ಬಡಿದಂತಾಗಿದೆ. ಜಲಾಶಯಗಳ ಮಟ್ಟ ತುಂಬಿಲ್ಲ, ನೀರು ಹರಿತಾ ಇಲ್ಲ, ಒಳಹರಿವು ಕಮ್ಮಿ, ಹೊರಹರಿವು ಕಮ್ಮಿ. ಬರ ಸಿಡಿಲಿನ ಮಧ್ಯೆಯೇ ನೋಡಿ, ತಮಿಳುನಾಡಿಗೆ ನೀರು ಬಿಡೋದಕ್ಕೆ CWRC ಆದೇಶ ಹೊರಡಿಸಿದೆ. ಭೀಕರದ ಬರಗಾಲದ ಪರಿಸ್ಥಿತಿಯ ಸಂದರ್ಭದಲ್ಲಿ ನೀರು ಹರಿಸುವುದಕ್ಕೆ ಆದೇಶ, 15 ದಿನಗಳ ಕಾಲ ನೀರು ಹರಿಸುವಂತೆ ಆದೇಶವನ್ನ ಹೊರಡಿಸಿದೆ. ಈಗ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗುತ್ತೆ. ಕಾವೇರಿ ಕೊಳ್ಳದಲ್ಲೇ ನೀರಿಲ್ಲ, ತಮಿಳುನಾಡಿಗೆ ಈಗ ನೀರು ಬಿಡಬೇಕಾದಂತ ಪರಿಸ್ಥಿತಿ. ಶಾಕ್ ಇದು ಇಡೀ ಕರ್ನಾಟಕಕ್ಕೆ. ಈಗ 3ನೇ ತಾರೀಕು ಬರ್ತಿದಾರಲ್ಲ, ಆಗಸ್ಟ್ 3ನೇ ತಾರೀಕು ತಮಿಳುನಾಡು CM ವಿಜಯ್ DK ಶಿವಕುಮಾರ್ ಅವರನ್ನ ಭೇಟಿ ಆಗೋದಕ್ಕೆ ಬರ್ತಿದ್ದಾರೆ. ಈ ವಿಚಾರದಲ್ಲಿ ಏನಾದರೂ ಒಂದು ಡಿಸಿಷನ್ ತಗೊಳ್ತಾರ ಅಂತ, ಐತಿಹಾಸಿಕ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಮುಂದಾಯ್ತಾರ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ನೋಡಿದ್ರೆ ಇಲ್ಲ, ನಾವು ಬಿಡೋದಿಲ್ಲ ಅಂತ ಹೇಳ್ತಾರೆ. ರಾಜಕಾರಣಿಗಳು ಹೇಳ್ತಾರೆ ಇಲ್ಲ, ನಾವು ಬಿಡೋದಿಲ್ಲ, ನಮ್ಮ ಹತ್ರ ನೀರಿದ್ರೆ ತಾನೇ ಬಿಡೋದು ಅಂತ ಹೇಳ್ತೀರಿ. ಈಗ ನೋಡಿದ್ರೆ CWRC ಆದೇಶ ಕೊಟ್ಟಿದೆ ತಮಿಳುನಾಡಿಗೆ ನೀರು ಬಿಡೋದಕ್ಕೆ. ಈಗೇನು ಮಾಡೋದು? ರೈತರು ಕೇಳಬೇಕಾದ್ರೆ ನೀರು ಬಿಡ್ತಿರ್ಲಿಲ್ಲ. ಯಾಕೆ? ಇಲ್ಲ, ಈಗಲೇ ಎಲ್ಲಾನು ನೀರು ಬಿಟ್ಬಿಟ್ರೆ ಮಳೆ ವಾಡಿಕೆಗಿಂತ ಕಡಿಮೆ ಮಳೆ ಆಗ್ತಾ ಇರೋದ್ರಿಂದ ಮುಂದಕ್ಕೆ ಬಹಳ ತೊಂದರೆ ಆಗ್ಬಿಡುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ನೀರು ಬಿಡ್ತೀವಿ ಅಂತ ಹೇಳ್ತಾ ಇದ್ರು. ಇಟ್ಕೊಂಡಿದ್ದ ಸ್ವಲ್ಪ ಪ್ರಮಾಣದ ನೀರೀಗ ತಮಿಳುನಾಡಿಗೆ ಹೋಗ್ಬೇಕಲ್ಲ, ಅಲ್ಲಿಗೆ ಹರಿಸ್ಬೇಕಲ್ಲ. ಇವಾಗ ಈಗೇನು ಮಾಡೋಣ? ಕಾವೇರಿ ನೀರು ನಿರ್ವಹಣಾ ಸಮಿತಿ ಸಭೆಯಲ್ಲಿ ಇದ್ರ ಬಗ್ಗೆ ಸೂಚನೆ ಕೊಡಲಾಗಿದೆ. 3,500 ಕ್ಯೂಸೆಕ್ ನೀರು ಈಗ ಹರಿಬಿಡಬೇಕು. ಮುಂದಿನ 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರು ಬಿಡಬೇಕು. ಇದು CWRCಯ ಆದೇಶ. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಬಿಡಿ ಅಂತ. CWRC ಕಾವೇರಿ ವಸ್ತುಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಿಲ್ವಾ? ವಿಸ್ತೃತ ವರದಿಯನ್ನ ತರಿಸ್ಕೊಂಡಿಲ್ವಾ? ನೀರಿಲ್ಲ ಅಂತ ಪದೇ ಪದೇ ಹೇಳಿದ್ರು ತಮಿಳುನಾಡಿನ ಪರ ಆದೇಶ ಕೊಡ್ತಾರಲ್ಲ, ಯಾಕೆ? ಇಡೀ ಕರುನಾಡಿನ ಜನತೆಯ ಪ್ರಶ್ನೆ ಇದು. ನನ್ನೊಬ್ಬನ ಪ್ರಶ್ನೆ ಅಂತಲ್ಲ, ಇಡೀ ಕರುನಾಡಿನ ಜನತೆಯ ಪ್ರಶ್ನೆ. ರೈತರ ಬೆಳೆಗಳಿಗೆ ನೀರಿಲ್ಲ, ಕುಡಿಯೋ ನೀರಿಗೂ ಅಭಾವ ಸೃಷ್ಟಿಯಾಗಿದೆ. ಈಗ ತಮಿಳುನಾಡಿಗೆ ನೀರು ಬಿಡಬೇಕು, ಈ ಆದೇಶ. ಸೊ ಬೆಂಗಳೂರಿನ ಪರಿಸ್ಥಿತಿ ಏನು? ಬೆಂಗಳೂರಿಗೆ ಕಾವೇರಿ ನೀರು ಸರಬರಾಜು ಆಲ್ರೆಡಿ ಸ್ಥಗಿತ. ಬೆಂಗಳೂರಿನ ಜನ ಏನು ಕುಡಿತಾರೆ? ಬೆಂಗಳೂರಿನ ಪರಿಸ್ಥಿತಿ ಒಂದ್ ಕಡೆ ಆದರೆ, ಈಗ ಕಾವೇರಿ ನೀರನ್ನೇ ನಂಬಿಕೊಂಡು ಕೃಷಿ ಮಾಡ್ತಿರೋರು ಏನು ಮಾಡಬೇಕು? ರೈತರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿರೋರು ಯಾರು? ಅಲ್ಲ, ನೀರಿದ್ರೆ ಬಿಡ್ಬೋದಪ್ಪ. CWRC ಯಾಕೆ ಈ ರೀತಿಯಾದಂಥ ಆದೇಶ ಕೊಡುತ್ತೆ ಅಂತ ನಿಮ್ಗಿರುತ್ತೆ ಪ್ರಶ್ನೆಗಳು. ಅಲ್ಲಿ ಯಾವ ವರದಿ ಕೊಟ್ಟಿದಾರೋ, ಅಲ್ಲಿ ಯಾವ ರೀತಿಯಾದಂಥ ವರದಿ ಕೊಟ್ಟಿದಾರೋ ಏನೋ. ಬಟ್ ನಮ್ಮ ರಾಜಕಾರಣಿಗಳು ಹೇಳ್ತಾ ಇದ್ರು ನೀರಿದ್ರೆ ತಾನೇ ಬಿಡೋದು, ಹಂಗೆಲ್ಲ ಆಗೋದಿಲ್ಲ, ನೀರಿದ್ರೆ ಬಿಡ್ಬೋದ್ರಿ, ಹೆಂಗ್ ಬಿಡಕ್ಕಾಗತ್ತೆ ನಾವು ಅಂತ ಹೇಳ್ತೀವಿ. ಇದು ಈಗಿನ ಪರಿಸ್ಥಿತಿ ಅಲ್ಲ, ಅಥವಾ ಈ ವರ್ಷದ ಪರಿಸ್ಥಿತಿ ಅಲ್ಲ. ಪ್ರತಿ ವರ್ಷವೂ ಕೂಡ ಇದೇ ರೀತಿ ರಿಪೀಟೆಡ್ ಸಿಚುವೇಶನ್ಗಳು ನಿರ್ಮಾಣ ಆಗ್ತಾ ಇದೆ. ಒಂದ್ ಕಡೆ ನಮ್ಮ ರಾಜಕಾರಣಿಗಳು ನೀರಿಲ್ಲ, ನಾವು ಬಿಡಕ್ಕಾಗಲ್ಲ ಅಂತಾರೆ. ನೋಡಿದ್ರೆ CWRC ನೀರು ಬಿಡೋದಕ್ಕೆ ಆದೇಶ ಕೊಡುತ್ತೆ. ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರೂ ಕೂಡ ಕರ್ನಾಟಕದಲ್ಲಿನ ಕಾವೇರಿ ಜಲಾನಯ ಪ್ರದೇಶದ ವಸ್ತುಸ್ಥಿತಿಯನ್ನ ಒಂದು ಕಡೆ ಅರ್ಥ ಮಾಡಿಸುವಲ್ಲಿ, ಅರ್ಥ ಮಾಡಿಕೊಳ್ಳುವಲ್ಲಿ, ಎರಡು ಕಡೆಯಲ್ಲೂ ಕೂಡ ಎಡು ಬೀಳ್ತಾ ಇದ್ದಾರ. ಅರ್ಥ ಮಾಡ್ಕೊಳ್ಳೋದಕ್ಕೆ ಪರಿಸ್ಥಿತಿ ನಿರ್ಮಾಣನೇ ಆಗ್ತಾ ಇಲ್ಲ, ಎಡು ಬೀಳ್ತಾ ಇದೆ. ಇಲ್ಲಿ ಅರ್ಥ ಮಾಡಿಸೋದಕ್ಕೂ ಸರ್ಕಾರ ಎಡು ಬೀಳ್ತಾ ಇದೆ, ಅರ್ಥ ಮಾಡ್ಕೊಳ್ಳೋದಕ್ಕೂ ಯಾಕೋ CWRCಗೆ ಆಗ್ತಿಲ್ವೋ ಏನು. 3,500 ಕ್ಯೂಸೆಕ್ ನೀರು 15 ದಿನಗಳ ಕಾಲ. ಮೊದಲೇ ಮಳೆ ಇಲ್ಲ, ಇರೋ ಅಲ್ಪ ಸ್ವಲ್ಪ ಉಳಿಸ್ಕೊಂಡಿರುವಂಥ ನೀರು, ನಮ್ಮ ರೈತರಿಗೋಸ್ಕರ ಇಟ್ಕೊಂಡಿದ್ದಂಥ ನೀರು, ನಮ್ಮ ಜನತೆಗೋಸ್ಕರ ಇಟ್ಕೊಂಡಿದ್ದಂಥ ನೀರು ಕುಡಿಯೋದಕ್ಕೆ, ಈಗ ಅದನ್ನು ತಮಿಳುನಾಡಿಗೆ ಹರಿಬಿಡಬೇಕು. ಹಲವು ದಶಕಗಳಿಂದಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಉದ್ಭವಿಸ್ತಾನೆ ಇರುತ್ತೆ. ಭೀಕರ ಬರಗಾಲದಿಂದ ಇಡೀ ಕರುನಾಡು ತತ್ತರಿಸ್ತಾ ಇದೆ. KRSನಲ್ಲಿ ಸದ್ಯ 11 TMC ನೀರು ಸಂಗ್ರಹ ಇರೋದು. 11 TMC ನೀರಲ್ಲಿ 5 TMC ನೀರು ಡೆಡ್ ಸ್ಟೋರೇಜ್. ಅದು 6 TMC ಸದ್ಯ ಕುಡಿಯೋಕೆ ನೀರು ಯೂಸ್ ಆಗ್ತಾ ಇರೋದು. ಕಾವೇರಿ
ಯಾವ ರೀತಿಯಾಗಿ ಮಾನಿಟರ್ ಮಾಡ್ತಿದ್ದಾರೆ, ಯಾವ ರೀತಿಯಾಗಿ ವರದಿ ತರಿಸ್ಕೊಳ್ತಾ ಇದ್ದಾರೆ, ಯಾವ ಆಧಾರದ ಮೇಲೆ ನೀರು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ. 11 TMC ನೀರು ಈಗ ಇರೋದು ಪ್ರಸ್ತುತ ಕಲೆಕ್ಟ್ ಆಗಿರೋದು, ಅದರಲ್ಲಿ 5 TMC ನೀರು ಡೆಡ್ ಸ್ಟೋರೇಜ್ ಮುಗೀತು. ಇನ್ನು ಉಳ್ಕೊಂಡಿರೋದು 6 TMC. ಇನ್ನು 6 TMCನ ಕುಡಿಯೋ ನೀರಿಗೆ ಅಂತ ಬಳಕೆ ಮಾಡ್ತಾ ಇದ್ದೀವಿ ನಾವು. ಅಂದ್ರೆ ಈಗ ನಾವು ಕುಡಿಯೋ ನೀರನ್ನ ತಮಿಳ್ನಾಡಿಗೆ ಬಿಡೋದ, ಈಗ ನಮ್ಗೇನು ಇಲ್ದೇನೆ ದಾನ ಮಾಡೋದ? ಈಗ ಎಲ್ಲವೂ ಇದ್ದಾಗ ದಾನ ಮಾಡೋದು ಬೇರೆ. ನನ್ನ ಹತ್ರ 10 ರೂಪಾಯಿ ಇದ್ರೆ 5 ರೂಪಾಯಿ ದಾನ ಮಾಡ್ಬೋದು. ನನ್ನ ಹತ್ರ ಇರೋದೇ 5 ರೂಪಾಯಿ. ಆ 5 ರೂಪಾಯಿನೂ ದಾನ ಮಾಡಿಬಿಟ್ರೆ ನಾನು ಎಲ್ಲೋಗ್ಲಿ? ಈ ವಸ್ತುಸ್ಥಿತಿಯನ್ನ ಅರ್ಥ ಮಾಡಿಸ್ಬೇಕಾಗಿರೋರು ಯಾರು? ಅರ್ಥ ಮಾಡ್ಕೊಳ್ಬೇಕಾಗಿರೋರು ಯಾರು? ಹಲವು ದಶಕಗಳಿಂದ ಇದೇ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆಯಲ್ಲ, ಇದಕ್ಕೆ ಶಾಶ್ವತ ಪರಿಹಾರ ಅನ್ನೋದೇ ಇಲ್ವಾ? ನಮಗೆ ಮಳೆ ಇಲ್ಲ, ನೀರಿನ ಕೊರತೆ ಇದೆ, ನಿಮಗೆ ಗೊತ್ತದು, ಅದನ್ನೇನು ಸಪರೇಟ್ ಆಗಿ ಹೇಳಬೇಕಾಗಿಲ್ಲ. ನಾವು ನೀರು ಬಿಡಲ್ಲ ನೀರು ಬಿಡಲ್ಲ ನೀರು ಬಿಡಲ್ಲ ಅಂತ ರಾಜ್ಯ ಸರ್ಕಾರ ಬಾಯಿ ಬಡ್ಕತಾನೆ ಇದೆ. CWRC ಆದೇಶವನ್ನ ಹೊರಡಿಸ್ಬಿಟ್ಟಿದೆ. ಈಗ ಇದನ್ನ ರಾಜ್ಯ ಸರ್ಕಾರ ಒಪ್ಪುತ್ತಾ? ಒಪ್ಪಲ್ಲ. CM ಜೊತೆಗೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ತಾರಂತೀಗ. ದೆಹಲಿಯಲ್ಲಿ ಜಲಸಂಪನ್ಮೂಲ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಇಲ್ಲ, ನಮ್ಮ ಹತ್ರ ಕುಡಿಯೋದಕ್ಕೆ ನೀರಿಲ್ಲಲ್ಲ, ಹೆಂಗ್ ನೀರು ಬಿಡ್ತೀವಿ? ಇಲ್ಲ, CWRC ಆದೇಶವನ್ನ ಸರ್ಕಾರ ಒಪ್ಪೋದಿಲ್ಲ. ರಾಮಲಿಂಗಾರೆಡ್ಡಿ ಅವರು ಹೇಳಿರೋದು ಇದನ್ನ. ನಾನು ಹೇಳದ್ನಲ್ಲ, 11 TMC ಇರೋದು ಇವಾಗ ಸದ್ಯ KRS ನಲ್ಲಿ. ಡೆಡ್ ಸ್ಟೋರೇಜ್ ಬಂದು ನಿಮಗೆ 5 TMC ನೀರು ಉಳ್ಕೊಳ್ಳೋದು. ಇನ್ನು ಉಳ್ಕೊಂಡಿದ್ದು 6 TMC ನೀರು. ಆ 6 TMC ನೀರನ್ನ ನಾವು ಕುಡಿಯೋದಕ್ಕೆ ಅಂತ ಉಪಯೋಗಿಸ್ತಾ ಇದೀವಿ. ನಾವು ಕುಡಿಯೋ ನೀರನ್ನ ಉಪಯೋಗಿಸೋದು ಬಿಟ್ಬಿಟ್ಟು ತಮಿಳ್ನಾಡಿಗೆ ನೀರು ಹರಿಸ್ಬೇಕು. ರಾಮಲಿಂಗಾರೆಡ್ಡಿ ಅವರು ಏನಂದ್ರು ಕೇಳಿ. ಕಾಮಗಾರಿ ತ್ವರಿತಗತಿಯಲ್ಲಿ ಆಗ್ತಾ ಇದೆ. ಅದು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ತುಮಕೂರ್ದು ಅನುಕೂಲ ಆಗುತ್ತೆ. ಮತ್ತೆ ಎಡದಂಡೆ ಭದ್ರಾ ಎಡದಂಡೆ ಅದ್ರ ಬಗ್ಗೆನೂ ಕೂಡ ನೆನೆ ಚರ್ಚೆ ಆಯಿತು. ಅವ್ರೇನು ಹಿಂದೆ ಬೊಮ್ಮಾಯಿ ಅವರಿದ್ದಾಗ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು.